ಶರ್ಮಿತಾ ಶೆಟ್ಟಿ. ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ಗೆ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಏರ್ಪೋರ್ಟ್ನತ್ತ ಸಿಎಂ ಸೇರಿದಂತೆ ಗಣ್ಯರ ದಂಡೆ ಧಾವಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂತೆ ಅವರಿಗೆ ಅದ್ಧೂರಿಯಾಗಿ ಸ್ವಾಗತವನ್ನ ಕೋರೋದಕ್ಕೆ ಗಣ್ಯರು ಏರ್ಪೋರ್ಟ್ ಕಡೆಗೆ ತೆರಳಿದ್ದಾರೆ. ಇನ್ನು ಏರ್ಪೋರ್ಟ್ನತ್ತ ಗವರ್ನರ್ ಕೂಡ ಹೋಗಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಇನ್ನು ಏರ್ಪೋರ್ಟ್ನಿಂದ ರೈಲ್ವೆ ಮೈದಾನದವರೆಗೆ ಸುಮಾರು 8 ಕಿಲೋಮೀಟರ್ ರೋಡ್ ಶೋ ಅನ್ನ, ಮೆಗಾ ರೋಡ್ ಶೋ ರ್ಯಾಲಿಯನ್ನ ನರೇಂದ್ರ ಮೋದಿ ಅವರು ನಡೆಸೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈಗ ಪ್ಲಾನ್ ಪ್ರಕಾರ ಸರಿಯಾಗಿ 3 ಗಂಟೆ 40 ನಿಮಿಷಕ್ಕೆ ರೋಡ್ ಶೋ ಆರಂಭ ಆಗುತ್ತೆ. 4 ಗಂಟೆ ತನಕ ರೈಲ್ವೆ ಮೈದಾನ ತನಕ ರೀಚ್ ಆದ್ಮೇಲೆ ರ್ಯಾಲಿ, ಅಲ್ಲಿ ಯುವ ಜನೋತ್ಸವ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ. ಇನ್ನು ರಸ್ತೆಯುದ್ದಕ್ಕೂ ಅಂದ್ರೆ ನರೇಂದ್ರ ಮೋದಿ ಅವರು ಸಾಗುವಂತ ಮಾರ್ಗದ ಉದ್ದಕ್ಕೂ ರಂಗೋಲಿಯನ್ನ ಹಾಕಿ ಭರ್ಜರಿಯಾಗಿ ಸ್ವಾಗತವನ್ನ ಕೋರೋದಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಈಗ 8 ಕಿಲೋಮೀಟರ್ ಮೆಗಾ ರ್ಯಾಲಿಯಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳೋದ್ರಿಂದ ಆ ರಸ್ತೆಯ ಇಕ್ಕೆಲಗಳಲ್ಲಿ ಜನ ಆಲ್ರೆಡಿ ಬಂದು ನಿಂತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಪ್ರಮುಖ 3 ಜಾಗಗಳಲ್ಲಿ ನರೇಂದ್ರ ಮೋದಿ ಅವರು ಕೆಳಗಿಳಿದು ಜನರತ್ತ ಕೈ ಬೀಸ್ತಾರೆ. ಆ ಪ್ರದೇಶದಲ್ಲೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ನರೇಂದ್ರ ಮೋದಿ ಅವರ ಆಗಮನಕ್ಕೆ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇನ್ನೊಂದು ಕಡೆ ರಸ್ತೆಯ ಇಕ್ಕೆಲಗಳಲ್ಲಿ ಜನ ಸೇರ್ಕೊಂಡಿದ್ದಾರೆ. ಈಗ ರಸ್ತೆ ಉದ್ದಕ್ಕೂ ರಂಗೋಲಿ ಎಲ್ಲ ಹಾಕಿದ್ದಾರೆ. ಈಗ ಅಲ್ಲಿನ ಚಿತ್ರಣ ಯಾವ ತರ ಕಂಡು ಬರ್ತಾ ಇದೆ? ಕಾರಣ ನರೇಂದ್ರ ಮೋದಿ ಅವರನ್ನ ನೋಡಬೇಕು ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಲ್ರೆಡಿ ಬಂದಿರೋದ್ರಿಂದ ಅಲ್ಲಿ ಸೆಕ್ಯೂರಿಟಿ ವೈಸ್ ನೋಡೋದಾದ್ರೆ ಯಾವ ತರ ಅರೇಂಜ್ಮೆಂಟ್ಸ್ ಆಗಿದೆ? ಹೌದು ಶರ್ಮಿತಾ, ಏನಂತಂದ್ರೆ ದೇಶದ ನರೇಂದ್ರ ಮೋದಿ ಪ್ರಧಾನಿ ಅವರು ಏನು ಹುಬ್ಬಳ್ಳಿಗೆ ಆಗಮಿಸುತ್ತಾರೆ ಏನಂದ್ರೆ ಸಾವಿರಾರು ಕಾರ್ಯಕರ್ತರು ಮೋದಿ ಅವರನ್ನ ಆಗಮಿಸೋಕೆ ಸ್ವಾಗತ ಕೋರಕ್ಕೆ ಸಜ್ಜಾಗಿದೆ ಇಡೀ ಹುಬ್ಬಳ್ಳಿ ನಗರ ಅಂತ ಹೇಳ್ಬೋದು. ಏನು ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ರೈಲ್ವೆ ಮೈದಾನದವರೆಗೆ ಏನು ಕಾರ್ಯಕ್ರಮ ನಡೆಯುವಂತ ಮೈದಾನದವರೆಗೂ ಕೂಡ ರಂಗೋಲಿ ಇರಬಹುದು. ಏನು ಮತ್ತೆ ಜೊತೆಗೆ ಕೇಸರಿ ಬಣ್ಣದ ಬಟ್ಟೆಯನ್ನ ಹಾಕುವ ಮೂಲಕ ಇಡೀ ನಗರವನ್ನ ಶೃಂಗಾರಗೊಳಿಸಿದ್ದಾರೆ. ಈಗಾಗಲೇ ಕೂಡ ಎರಡು ಬದಿಗಳಲ್ಲೂ ಕೂಡ ನೂರಾರು ಜನರು, 1000ಕ್ಕೂ ಹೆಚ್ಚು ಜನರು ಕೂಡ ಏನು ರಸ್ತೆ ಉದ್ದಕ್ಕೂ ಕೂಡ ಮೋದಿ ಅವರನ್ನ ನೋಡೋಕೆ ಮತ್ತು ಸ್ವಾಗತ ಕೋರಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಏನು ಅಂತಂದ್ರೆ ವಿಮಾನ ನಿಲ್ದಾಣಕ್ಕೆ ಏನು ಸಿಎಂ ಬೊಮ್ಮಾಯಿ ಅವರು ಕೂಡ ಆಗಮಿಸಿದ್ರು. ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಏನು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಪ್ರಮುಖವಾಗಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಕೋರಕ್ಕೆ ಪ್ರಹ್ಲಾದ್ ಜೋಶಿ ಅವರು ಧಾರವಾಡದ ಸುಪ್ರಸಿದ್ಧವಾದಂತಹ ಪೇಡಾ ಬಾಕ್ಸ್ ಪೇಡೆಯನ್ನು ಕೂಡ ವಿಮಾನ ನಿಲ್ದಾಣದ ಒಳಗಡೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಯುವಜನೋತ್ಸವದ ಏನು ಉದ್ಘಾಟನೆಗೆ ಆಗಮಿಸಲಿರುವಂತಹ ನರೇಂದ್ರ ಮೋದಿ ಅವರನ್ನ ನೋಡ್ಲಿಕ್ಕೆ ಮತ್ತು ಅವರ ಭಾಷಣವನ್ನ ಕೇಳಲಿಕ್ಕೆ ಕೂಡ ಸಾವಿರಾರು ಯುವಕರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಮಂಜುನಾಥ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಮುಂದೆ ಪೊಲೀಸರು ದರ್ಪವನ್ನ ತೋರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಯಾಕಂದ್ರೆ ಬೈಕ್ ಸವಾರನಿಗೆ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ ಇನ್ಸ್ಪೆಕ್ಟರ್ SS ಕೌಜಲಗಿ ಅವರು. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣದ ಎದುರು ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ, ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಈ ವೇಳೆ ಮನೆಗೆ ತೆರಳುತ್ತಾ ಇದ್ದ ಬೈಕ್ ಸವಾರನನ್ನ ಪ್ರಶ್ನೆ ಮಾಡಿದ್ದಾರೆ ಪೊಲೀಸರು. ಆ ಟೈಮ್ನಲ್ಲಿ ಮಾತು ಬೆಳೆದಿದೆ. ಕೆನ್ನೆಗೆ ಹೊಡೆದಿದ್ದಾರೆ ಇನ್ಸ್ಪೆಕ್ಟರ್. ಮಗುವನ್ನ ಕರ್ಕೊಂಡು ಮನೆಗೆ ತೆರಳುತ್ತಾ ಇದ್ರು ಬೈಕ್ ಸವಾರ. ಇದರ ಅಧಿಕಾರಿ ಹೊಡೆದಿದ್ದಾರೆ, ತನ್ನ ಮೇಲೆ ದರ್ಪವನ್ನ ತೋರಿದ್ದಾರೆ ಅಂತ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನರೇಂದ್ರ ಮೋದಿ ನೋಡೋದಕ್ಕೆ ಜನ ಸಾಗರ ಆಗಮಿಸಿದೆ. ಹುಬ್ಬಳ್ಳಿ ಕೋರ್ಟ್ ಸರ್ಕಲ್ ಬಳಿ ಜನ ಜಮಾವಣೆಗೊಂಡಿದ್ದಾರೆ. ಕಾರಣ ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ನಲ್ಲ, ಒಟ್ಟು 3 ಕಡೆಗಳಲ್ಲಿ 3 ಜಾಗಗಳಲ್ಲಿ ನರೇಂದ್ರ ಮೋದಿ ಅವರು ಆ ಕಾರಿಂದ ಕೆಳಗಡೆ ಇಳಿತಾರೆ. ಅಂದ್ರೆ ರ್ಯಾಲಿ ನಡೆಸ್ತಾ ಇರ್ತಾರಲ್ಲ, ಆ ವಾಹನದಿಂದ ಕೆಳಗಿಳಿದು ಜನರತ್ರ ಹೋಗ್ತಾರೆ, ಜನರತ್ರ ಕೈ ಬೀಸ್ತಾರೆ. ಅದರಲ್ಲಿ ಒಂದು ಪ್ರದೇಶ ಅಂತಂದ್ರೆ ಈಗ ಈ ಹುಬ್ಬಳ್ಳಿ ಕೋರ್ಟ್ ಸರ್ಕಲ್ ಅಲ್ಲೂ ಕೂಡ ಒಂದು ಸ್ಟಾಪ್ ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ನರೇಂದ್ರ ಮೋದಿ ಅವರು ಬಹಳ ಹತ್ರದಿಂದ ನಮಗೆ ನೋಡೋಕೆ ಸಿಗ್ತಾರೆ ಅಂತ ಹೇಳಿ ಜನಸಾಗರ ನೆರೆದಿದೆ. ನರೇಂದ್ರ ಮೋದಿ ಅವರಿಗೆ ಪುಷ್ಪಾರ್ಪಣೆ ಮಾಡೋದಕ್ಕೆ ಹೂಗಳನ್ನು ಅಲ್ಲಿ ವಿತರಣೆ ಮಾಡಿದ್ದಾರೆ. ಕೈಯಲ್ಲಿ ಹೂ ಹಿಡಿದು ನಿಂತ್ಕೊಂಡಿದ್ದಾರೆ ಅಭಿಮಾನಿಗಳು. ನರೇಂದ್ರ ಮೋದಿ ಪರವಾಗಿ ಜಯ ಘೋಷಣೆಗಳನ್ನ ಅಭಿಮಾನಿಗಳು ಕೂಗ್ತಾ ಇದ್ದಾರೆ. ಇನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ಟೂಡೆಂಟ್ಸ್ ಕೂಡ ಬಂದಿದ್ದಾರೆ. ಹುಬ್ಬಳ್ಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇನ್ನು ಕೆಲವರು ಆನ್ ದ ವೇ ಇದ್ದಾರೆ. ಯುವ ಜನೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಂದ ಮೋದಿ ಮೋದಿ ಅನ್ನೋ ಜಯ ಘೋಷ ಮೊಳಗಿದೆ.
ಇನ್ನು ವಿದ್ಯಾರ್ಥಿಗಳನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ, ನೋಡೋಣ. 26ನೇ ರಾಷ್ಟ್ರೀಯ ಯುವ ಜನೋತ್ಸವಕ್ಕೆ ಹುಬ್ಬಳ್ಳಿ ಧಾರವಾಡಾದ್ಯಂತನೂ ಕೂಡ ಯುವ ಜನರು, ಅದರಲ್ಲೂ ಕೂಡ ಯುವಕ ಯುವತಿಯರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿರುವಂತ ಕಾಲೇಜಿನ ವಿದ್ಯಾರ್ಥಿಯರಿದ್ದಾರೆ. ಎಲ್ಲರೂ ಘೋಷಣೆಗಳು, ಎಲ್ಲರೂ ಮೋದಿ 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 ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ನಾವೀಗ ವಿವಿಧ ಕಾಲೇಜ್ಗಳಿಂದ ಆಗಮಿಸಿರುವಂತ ಯುವತಿಯರಿದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಈ ಕಾರ್ಯಕ್ರಮದ ಮಹತ್ವ ಮತ್ತು ಮೋದಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮೇಡಮ್, ತಾವು ಯಾವ ಕಾಲೇಜಿಂದ ಬರ್ತಾ ಇರೋದು? ಈ ಕಾರ್ಯಕ್ರಮದ ಉದ್ದೇಶ ತಮ್ಗೇನಾದ್ರೂ ಮಾಹಿತಿ ಇದೆಯಾ? ನಾವು JSS ಬನಶಂಕರಿ ಕಾಲೇಜಿಂದ ಬಂದಿದ್ದು. ಇವತ್ತು ಯೂತ್ ಫೆಸ್ಟಿವಲ್ಗೆ ಮೋದಿಜಿ ಬರ್ತಿರೋದು ನಮ್ಗೆಲ್ಲ ತುಂಬಾ ಖುಷಿ ಆಗ್ತಿದೆ. ಇದು ಎಷ್ಟೋ ವರ್ಷದ ಕನಸು ಅಂತಾನೆ ಹೇಳ್ಬೋದು. ನಮ್ಮ ಕಾಲೇಜಲ್ಲಿ ತುಂಬಾ ಖುಷಿ ಆಗ್ತಿದೆ, ತುಂಬಾ ಉತ್ಸಾಹದಿಂದ ಇದೀವಿ ಅವ್ರನ್ನ ನೋಡಕ್ಕೆ, ಎಸ್ಪೆಷಲಿ ಅವ್ರ ಸ್ಪೀಚ್ ಕೇಳೋದಕ್ಕೆ ತುಂಬಾ ಖುಷಿ ಆಗ್ತದೆ. ಮೋದಿಯನ್ನ ತುಂಬಾ ಬಹಳ ಹತ್ತಿರದಿಂದ ನೋಡ್ತಾ ಇದ್ರೆ, ಇದೇ ಫಸ್ಟ್ ಟೈಮ್ ಅಂತ ಅನ್ಸುತ್ತಲ್ವಾ? ಅಫ್ಕೋರ್ಸ್ ಸರ್, ಫಸ್ಟ್ ಟೈಮ್ ನೋಡ್ತಿದೀವಿ, ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಬಂದಿದೀವಿ. ಖುಷಿ ಇದೆ ಜಾಸ್ತಿ ತುಂಬಾ. ಅವರು ಯುವ ಜನರು ಉದ್ದೇಶಿಸಿ ಇವತ್ತು ಮಾತಾಡ್ಲಾ ಇದ್ದಾರೆ. ಬಹಳ ಸರಿ ತಮ್ಮ ಭಾಷಣದಲ್ಲೂ ಕೂಡ ಮಾತಾಡಿದ್ದಾರೆ. ಏನ್ ಇಷ್ಟ ಆಗತ್ತೆ ಮೋದಿ ಅವರ ಸ್ಪೀಚ್ ಅಲ್ಲಿ? ಮೋದಿ ಅವರು ನಮ್ಮ ಭಾರತಕ್ಕಾಗಿ, ನಮ್ಮ ಭಾರತ ಪ್ರಧಾನಿ ಆಗಿದ್ದರಿಂದ ಅವ್ರು ನಮ್ಮ ಭಾರತಕ್ಕೆ ತುಂಬಾನೇ ಮಾಡಿದ್ದಾರೆ. ಈಗ ಅವ್ರು ಸ್ಪೆಷಲ್ ಆಗಿ ಇಂಡಿಯಾದಲ್ಲಿ ಎಲ್ಲೆಲ್ಲ ಕಡೆನೂ ಯೂತ್ ಫೆಸ್ಟಿವಲ್ ನಡೆದಿದೆ. ಈ ಸ್ಪೆಷಲ್ ಆಗಿ ನಮ್ಮ ಧಾರವಾಡ ಹುಬ್ಳಿನಲ್ಲಿ ನಡೀತಿದೆ. ಅದು ತುಂಬಾ ಎಕ್ಸೈಟ್ಮೆಂಟ್ ನಮ್ಗಿದೆ. ಹಂಗಾಗಿ ನಾವು ನಮ್ಮ ಕಾಲೇಜಿಂದ ಆಯ್ತು, ಬೇರೆ ಬೇರೆ ಕಾಲೇಜಿಂದ ವಿದ್ಯಾರ್ಥಿನಿಯರು ಎಲ್ಲರೂ ಬರ್ತಿದ್ದಾರೆ. ಈಗ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಅವ್ರ ಭಾಷಣ ಇನ್ನು ಹತ್ತಿರದಿಂದ ಕೇಳಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಿಮ್ಮ ಭಾಗದಲ್ಲಿ ಹುಬ್ಳಿಯಲ್ಲಿ ನಡೀತಾ ಇದೆ, ಈ ಬಗ್ಗೆ ತಾವು ಏನ್ ಹೇಳ್ತೀರಾ? ನನ್ ಆಲ್ಮೋಸ್ಟ್ ಪೊಲಿಟಿಷಿಯನ್ಸ್ ಯಾವ್ದು ಕಾರ್ಯಕ್ರಮನೂ ಅಟೆಂಡ್ ಆಗಿದ್ದಿಲ್ಲ ಸರ್. ಮೋದಿಜಿ ಅವ್ರನ್ನ ಇಷ್ಟ ಹತ್ತದಿಂದ ಅದು ನಮ್ಮ ಕನ್ನಡ ಭಾಷೆಯಲ್ಲಿ ಮಾತಾಡೋದನ್ನ ನೋಡ್ತಿದೀವಿ ಅಂತಂದ್ರೆ ನಿಜವಾಗ್ಲೂ ನಾವು ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಅಂತ ಎಲ್ಲರೂ ನೋಡ್ತಿದ್ದೀರಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಅಂಡ್ ಥ್ಯಾಂಕ್ಫುಲ್ ಟು ಮೋದಿಜಿ. ರಾಷ್ಟ್ರ ಮಟ್ಟದಲ್ಲಿ ನಡೀತಿರುವಂತ ಜನೋತ್ಸವ ಇದು, ಯುವ ಜನೋತ್ಸವ, ಏನ್ ಹೇಳ್ತೀರಾ? ಬೇರೆ ರಾಜ್ಯದಿಂದ ಎಲ್ಲ ಸೆಲೆಬ್ರಿಟೀಸ್ ಅದು ಬರ್ತಾರ, ಬಟ್ ಅಷ್ಟು ಎಕ್ಸೈಟ್ಮೆಂಟ್ ಇರಂಗಿಲ್ಲ ನಮ್ಗ. ಬಟ್ ಇದು ನಮ್ದು ಪ್ರಧಾನ ಮಂತ್ರಿ ಬರ್ತಾರಂದ್ರ ಏನೋ ಒಂಥರ ಎಲ್ಲಾರ್ಗು ನೋಡಕ್ಕೆ ಜಾಸ್ತಿ ಅವ್ರು ನೋಡೋದ್ ಬಾಳ ಖುಷಿ ಇರ್ತೈತಿ ನಮ್ಗ. ಸೊ ಅದ ಎಕ್ಸೈಟ್ಮೆಂಟ್ ಅಂತೂ ಆನ್ ಟಾಪ್ ಅದು. ಮೇಡಮ್, ತಾವು ಏನ್ ಹೇಳ್ತಾರೆ ಮೇಡಮ್? ಸರ್, ಮೋದಿಜಿ ಬರೋದಂದ್ರೆ ನಮ್ ಹುಬ್ಳಿ ಧಾರವಾಡಕ್ಕೆ ಬಾಳ ಖುಷಿ ಆಗೈತ್ರಿ ಸರ್. ಅವರು ಮೋದಿಜಿ ಅವರು ಜನಪ್ರಿಯ ವ್ಯಕ್ತಿ ಆಗ್ಯಾರ್ರಿ. ಭಾರತದ ಪ್ರತಿ ಒಬ್ರಿಗೂ ಮೋದಿಜಿ ಯಾರು ಅನ್ನೋದು ಗೊತ್ತ್ರಿ. ಅವ್ರು ಏನಾದ್ರು ತಮ್ಮ ಊರಿಗೆ ಬರಾಕತ್ರ ಬಾಳ ಖುಷಿ ಆಗ್ತೈತ್ರಿ. ಮೋದಿಜಿ ಅವ್ರ ಈಗ ಹುಬ್ಳಿ ಧಾರವಾಡಕ್ಕೆ ಬರಾಕತ್ತಿದ್ ನಮ್ ಪುಣ್ಯನ ಅನ್ಕೋತೀರಿ. ಬಾಳ ಖುಷಿ ಆಗೈತ್ರಿ ನಮಗಂತೂ, ನಿಜ ಸರ್. ಇದು ಬಹಳಷ್ಟು ಜನ ಯುವತಿಯರೆಲ್ಲರೂ ಕೂಡ, ಯಾಕಂದ್ರೆ ಎಲ್ಲರೂ ಕಾರ್ಯಕ್ರಮ ಅಟೆಂಡ್ ಆಗ್ಲಿಕ್ಕೆ ಬರ್ತಿದ್ದಾರೆ, ಎಲ್ಲರೂ ಕೂಡ ಜೋಶ್ ಅಲ್ಲಿದ್ದಾರೆ. ಯುವ ಜನೋತ್ಸವ ಜೊತೆಗೆ ಮೋದಿ ಉತ್ಸವದ ರೀತಿಯಾಗಿ ಎಲ್ಲರೂ ಕೂಡ ಬಹಳ ಖುಷಿ ಪಡ್ತಾ ಇರೋದು, ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ. ಎಸ್, ಕ್ಯಾಮ್ರಾ ಪರ್ಸನ್ ರವಿ ಚವಾಣ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಮೋದಿ ಅವರನ್ನ ಒಂದು ಅವಕಾಶ ಇದು ಬಹಳ ಹತ್ರದಿಂದ ನೋಡೋದಕ್ಕೆ, ಅವ್ರ ಭಾಷಣವನ್ನ ನೇರವಾಗಿ ಕೇಳೋದಕ್ಕೆ, ನೋಡೋದಕ್ಕೆ. ಸೊ ಅದಕ್ಕೆ ಬಹಳ ಎಕ್ಸೈಟ್ಮೆಂಟ್ ಅಲ್ಲಿ ನಾವಿದ್ದೀವಿ ಅಂತ ಹೇಳ್ತಾ ಇದ್ರು. ಹೇಳಿ ಕೇಳಿ ಇದು 26ನೇ ರಾಷ್ಟ್ರೀಯ ಯುವ ಜನೋತ್ಸವ ಆಗಿರೋದ್ರಿಂದ ಬೇರೆ ಬೇರೆ ಭಾಗಗಳಿಂದ ವಿದ್ಯಾರ್ಥಿಗಳು ಕೂಡ ಈ ಜನೋತ್ಸವದಲ್ಲಿ, ಯುವ ಜನೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನೊಂದು ಕಡೆ ಆ ಸಮಾವೇಶದ ಹೊರತಾಗಿ ನಾವು ನೋಡೋದಾದ್ರೆ ಸುಮಾರು 8 ಕಿಲೋಮೀಟರ್ ವಿಮಾನ ನಿಲ್ದಾಣದಿಂದ ರೈಲ್ವೆ ನಿಲ್ದಾಣದ ತನಕ ನರೇಂದ್ರ ಮೋದಿ ಅವರು ರೋಡ್ ಶೋ ಅನ್ನ ನಡೆಸ್ತಾರೆ. ಇವತ್ತು ಮೆಗಾ ರ್ಯಾಲಿಯಲ್ಲಿ ಪಾಲ್ಗೊಳ್ತಿರೋದ್ರಿಂದ ಜನನೂ ಕೂಡ ರಸ್ತೆಯ ಇಕ್ಕೆಲಗಳಲ್ಲಿ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಆಲ್ರೆಡಿ ಜಮಾವಣೆ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಶರಣು ಹಂಪಿ, ನೀವು ಸ್ಟೂಡೆಂಟ್ಸ್ ಮಾತಾಡಿದ್ದನ್ನ ನಾವು ಗಮನಿಸ್ತಾ ಇದ್ವಿ, ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅವರೆಲ್ಲರೂ ಅಂತ ಹೇಳಿ. ಹತ್ರದಿಂದ ನೋಡಬಹುದು ಒಂದು ಅವಕಾಶ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಅಂತ ಹೇಳಿ. ಇನ್ನು ಹೊರಗಡೆ ನೋಡೋದಾದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ಕೊಂಡಿದ್ದಾರೆ, ಮತ್ತೆ ಅದರಲ್ಲಿ ಕಾರ್ಯಕರ್ತರು ಇದ್ದಾರೆ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ. ಈಗ 8 ಕಿಲೋಮೀಟರ್ ಮೆಗಾ ರ್ಯಾಲಿ ಜೊತೆಗೆ ಸಮಾವೇಶ ಅಂತಿಮ ಹಂತದಲ್ಲಿ ಯಾವ ತರ ಚಿತ್ರಣಗಳು ಕಂಡು ಬರ್ತಾ ಇದೆ?
ಶರ್ಮಿತಾ, ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಈಗ ಮೋದಿ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡ್ಲಿಕ್ಕೆ ಸಾವಿರಾರು ಮಾತ್ರ ಅಲ್ಲ, ಲಕ್ಷಾಂತರ ಕಾರ್ಯಕರ್ತರು, ಯುವ ಜನತೆ, ಪ್ರತಿಯೊಬ್ಬರು ಕೂಡ ಮೋದಿ ಅಭಿಮಾನಿಗಳು ಹೀಗೆ ಪ್ರತಿಯೊಬ್ಬರು ಕೂಡ ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದೆ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ. ಯಾಕಂದ್ರೆ 8 ಕಿಲೋಮೀಟರ್ ಹುಬ್ಬಳ್ಳಿಯ ಏರ್ಪೋರ್ಟ್ ಇಂದ ನಿಮಗೆ ವೇದಿಕೆಯ ಕಾರ್ಯಕ್ರಮ ಅಂದ್ರೆ ರೈಲ್ವೆಯ ಮೈದಾನದವರೆಗೂ ಕೂಡ ಈ ರೀತಿಯಾಗಿ ರಸ್ತೆ ಎರಡೂ ಬದಿಗೂ ಕೂಡ ಬ್ಯಾರಿಕೇಡ್ ನ ವ್ಯವಸ್ಥೆ ಮಾಡಿದ್ದಾರೆ. ಫೋಟೋಗಳನ್ನು ಕೂಡ ಮೋದಿಯ ಫೋಟೋಗಳನ್ನು ಇಟ್ಕೊಂಡು ತಮ್ಮ ನೆಚ್ಚಿನ ನಾಯಕನನ್ನ ಬರಮಾಡಿಕೊಳ್ಳಿಕ್ಕೆ, ಸ್ವಾಗತ ಮಾಡಲಿಕ್ಕೆ ಇರೋದು, ಸಣ್ಣ ಸಣ್ಣ ಮಕ್ಕಳು ಇರೋದು, ದೊಡ್ಡ ದೊಡ್ಡ ಹಿರಿಯ ನಾಗರಿಕರು ಕೂಡ ಇದ್ದಾರೆ. ಈ ರೀತಿಯಾಗಿ ತುಂಬಾ ಬಿಸಿಲಿದೆ, ಬಿಸಿಲನ್ನು ಕೂಡ ಲೆಕ್ಕಿಸದೆ ಎಲ್ಲರೂ ಕೂಡ ಸಾಕಷ್ಟು ರೀತಿಯಾಗಿ ಮೋದಿ ಅಭಿಮಾನಿಗಳು, ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ನಿಂತಿರೋದು, ಮೋದಿಯನ್ನ ಬರಮಾಡಿಕೊಳ್ಳಲಿಕ್ಕೆ ರೆಡಿ ಆಗಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ? ಮೋದಿ ಅವ್ರನ್ನ ಹೇಗೆ ವೆಲ್ಕಮ್? ಇಲ್ಲೇ ಲೋಕಲ್ ಹುಬ್ಬಳ್ಳಿಯಿಂದ ಬಂದಿರೋದು, ಗಬ್ಬೂರ್ ಹತ್ರ PB ರೋಡ್. ಮೋದಿ ಅವರು ಬಹಳ ಈ ದೇಶದ ಅತ್ಯುನ್ನತ ಪ್ರಧಾನಮಂತ್ರಿಯಾಗಿ ಇಲ್ಲಿವರೆಗೂ ಕಾಣಿಸ್ಕೊಂಡಿದ್ದಾರೆ. ಇಷ್ಟು ಹೇಳಿ ಮುಗಿಸ್ತಿದೆ. ತಾವು ಎಲ್ಲಿಂದ? ಪ್ರಧಾನಿ ಹುಬ್ಬಳ್ಳಿ ಸರ್. ಹಲೋ, ತಾವ್ರಿ? ನಾವು ಕಲಗಡಿಯಲ್ಲಿ ಬಂದಿದ್ದೀವಿ ಸರ್. ಇಲ್ಲಿಂದ ಒಂದು 30-35 ಕಿಲೋಮೀಟರ್. ಅವ್ರು ನೋಡ್ಲಿಕ್ಕಂತ ಇಲ್ಲಿಂದ ಬಂದೇವಿ. ತಾವು ಸರ್? ಸರ್, ನಾವು ಧಾರವಾಡದಿಂದ ಬಂದಿದ್ದೀವಿ. ನಾವು ಮೋದಿ ಅವ್ರದ್ದು ಭಾಳ ಫ್ಯಾನು. ಹಿಂಗಾಗಿ ಮೋದಿ ಅವರು ಭಾಳ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಈಗ ಅವ್ರ ಕೆಲಸ ಅತ್ಯುತ್ತಮವಾಗಿ ಮಾಡಲಿ ಅಂತೇಳಿ ಆಶಿಸ್ತೀನಿ. ಬಹಳ ಜನ ಕೂಡ ಎಲ್ಲ ಕಡೆಗೆ ಬ್ಯಾರಿಕೇಡ್ಗಳಲ್ಲಿ ಎಲ್ಲ ಕೂಡ ಜನ ನಿಂತಿದ್ದಾರೆ. ಸೊ ಈ ಕಾರ್ಯಕ್ರಮ ಅಲ್ಲದೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಲಿದ್ದಾರೆ ಮೋದಿಯವರು. ಸೊ ಮೋದಿಯವರ ಭಾಷಣ ಒಳಭಾಗದಲ್ಲಿ ನಡೀತಾ ಇರೋದು. ಸೊ ಮೋದಿಯವರ ಬಗ್ಗೆ, ಯಾಕಂದ್ರೆ ರೋಡ್ ಶೋದಲ್ಲೂ ಕೂಡ ಇಲ್ಲಿ ಏನಾದ್ರು ಬಂದು ತಮ್ಮನ್ನು ಮಾತಾಡ್ಬೋದು ಅಂದ್ರೆ ತುಂಬಾ ಹತ್ತಿರದಿಂದ ನೋಡ್ಬೋದು ಅನ್ನುವಂತ ಆಸೆ ಇದೆಯಾ? ಆಸೆ ಇದೆ ಸರ್, ತುಂಬಾ ಆಸೆ ಇದೆ. ಅದೇ ಏನಾಗುತ್ತೆ ಗೊತ್ತಾಗಲ್ಲ. ಅಲ್ಲಿ ಆದ್ರೆ ಡೈರೆಕ್ಟ್ ಆಗಿ ಮೀಟ್ ಆಡ್ಬೋದು, ಇಲ್ಲಿ ಆದ್ರೆ ನಾವು ಮೀಟ್ ಆಗಕ್ಕಾಗಲ್ಲ. ಹಾಗೆ ಪರಸ್ಪರ ವಿನಿಮಯ ಮಾಡ್ಕೊಳ್ಬಹುದು. ಎಷ್ಟು ಜನ ಅಭಿಮಾನಿಗಳಿದ್ದಾರೆ, ಮಹಿಳಾ ಅಭಿಮಾನಿಗಳು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾರೆ. ಮೇಡಮ್, ತಾವು ಎಲ್ಲಿಯವರು? ಮೋದಿ ಅವ್ರನ್ನ ಬಹಳ ಹತ್ತಿರದಿಂದ ನೋಡ್ಲಿಕ್ಕೆ ಬ್ಯಾರಿಕೇಡ್ ಹತ್ರನೇ ನಿಂತಿದ್ದೀರಾ? ನಾವ್ ಇಲ್ಲೇ ಶ್ರೀನಗರ, ಸಾಯಿನಗರ್ ಲಾಸ್ಟ್ ಸ್ಟಾಪ್ನರ್ ಶ್ರೀನಗರದವ್ರು. ನಾವು ಮೋದಿ ಅಭಿಮಾನಿ, ನಾವು ಬಿಜೆಪಿ ಕಾರ್ಯಕರ್ತರು, ನಾವು ಸದಸ್ಯರು. ನಾವು ರಾಜಣ್ಣ ಕೊರವಿಯವರ ಅಗದಿ ಆತ್ಮೀಯರು. ನಮಗ್ ಬಹಳ ಖುಷಿ ಆಗೈತಿ. ಎಲ್ಲಾ ಕೆಲಸ ಬಿಟ್ಟು ನಾವು ಮೋದಿ ಅವ್ರು ನೋಡ್ಲಿಕ್ಕೆ ಬಂದೀವಿ. ಇಲ್ಲೆಲ್ಲ ಜನ ನೋಡ್ತಾ ಇದ್ರೆ ಬಿಸಿಲಿದೆ, ಇಂಥ ಬಿಸಿಲಿದೆ, ಆದ್ರೂ ಕೂಡ ಎಲ್ಲರೂ ಕೂಡ ಮೋದಿಯನ್ನ ಬರಮಾಡ್ಕೊಳ್ಳಿಕ್ಕೆ ಈ ರೀತಿಯಾಗಿ ನಿಂತು ವೆಲ್ಕಮ್ ಮಾಡ್ತಾ ಇದ್ದಾರೆ. ಹೌದು ಸರ್, ದೇವ್ರ ದರ್ಶನಕ್ಕೆ ತಾಸ್ಗಂಟ್ಲೆ 2 ತಾಸ್ಗಂಟ್ಲೆ ತಿರುಪತಿ ನಿಲ್ತೇವಿ. ಇವರು ನಮಗ ಭಾರತ ದೇಶದ ಒಂದು ಮಹಾ ದೇವ್ರಿದ್ದಂಗ ನಮಗ. ಅದಕ್ಕೆ ನಾವು ಈ 1 ತಾಸು 2 ತಾಸು ಬಿಸಿಲ ನಿಂತು ನಮ್ಗೇನ್ ಫರಕ್ ಬೀಳೋದಿಲ್ಲ. ನಾವು ನಿಂತು ನೋಡ್ಬೇಕಂತ ಆಸೆಯಿಂದನ ಬಂದೇವಿ. ನಾವು ಹೌಸ್ ವೈಫ್, ನಮ್ಗೆ ನೋಡ್ಬೇಕಂತ ಆಸೆ ಇರುತ್ತಲ್ಲ. ನಮ್ಗೆ ಆ ಕಡೆಯಿಂದ ಹೋಗಿ ಡೆಲ್ಲಿಗೆ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಇಲ್ಲೇ ಹುಬ್ಳಿಗೆ ಬಂದಾರ ಅಂದ್ಮೇಲೆ ನಮಗೂ ಒಂದು ಅಭಿಮಾನ ಇರ್ತಲ್ಲ, ನಮ್ಮೂರಿಗೆ ಬಂದಾರ ಅಂತ. ನಾವು ನೋಡ್ಬೇಕಂತ ಬಹಳ ಅಪೇಕ್ಷೆಯಿಂದ ಇವತ್ತು ಸ್ಕೂಲು ಮಕ್ಕಳಿಗೆಲ್ಲ ಸುಟ್ಟಿ ಕೊಟ್ಟಾರ, ಮಕ್ಕಳು ಕರ್ಕೊಂಡು ನೋಡ್ಲಿಕ್ಕೆ ಬಂದೇವಿ. ಸರ್, ತಾವು ಸರ್? ನಾವು ಹುಬ್ಬಳ್ಳಿಯರೇ ಮಾತಾಡೋದು. ಇಲ್ಲಿಂದ ಇಲ್ಲಿ ನೋಡಕ್ಕೆ ಇಬ್ರು ಕೂಡ ಬಂದಿದ್ದೇವೆ, ನಾವು ಫ್ಯಾಮಿಲಿ ಕೂಡ ಬಂದಿದ್ದೇವೆ, ಕುಟುಂಬ ಸಮೇತ ಬಂದ್ರಿ? ಕುಟುಂಬ ಸಮೇತ ಬಂದಿದ್ದೇವೆ. ನಾವು ಮೋದಿ ಅಭಿಮಾನಿ, ಬಹಳ ಅಭಿಮಾನಿ. ನಾವು ರಾತ್ರಿ ಆಗಲಿ ಕೂಡ ನೆನೆಸ್ತೇವೆ ಅವ್ರು ಮೋದಿನೇ. ಒಳ್ಳೆ ಅವ್ರ ಫಂಕ್ಷನ್, ಯಾವ್ದೋ ಫಂಕ್ಷನ್ ಇದ್ರು ಬಿಡಂಗಿಲ್ಲ. ಲಾಸ್ಟ್ ಟೈಮ್ ಹುಬ್ಬಳ್ಳಿಗೆ ಬಂದಿದ್ರು, ಅಲ್ಲಿ ನೋಡಿದ್ವಿ ನಾವು, ಅಲ್ಲಿ ಹೋಗಿದ್ವಿ. ಒಟ್ಟು ಎಲ್ಲಿದ್ರು ಹೋಗೋದೇ ಬಿಡಂಗಿಲ್ಲ. ನಮ್ ಓಟ್ ಮೋದಿ ನೋಡ್ಬೇಕು, ಜೈಕಾರ ಹಾಕ್ಬೇಕು, ಇಷ್ಟೇ. ತಾವು ಬಹಳಷ್ಟು ಜನ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಕಲಾವಿದರು ತಮ್ಮ ಪ್ರದರ್ಶನ ಮಾಡ್ಲಿಕ್ಕೂ ಕೂಡ ಬಂದಿದ್ದಾರೆ. 25,000ಕ್ಕೂ ಜನ ಇದ್ದಾರೆ. ತಾವು ಹೇಗೆ ವೆಲ್ಕಮ್ ಮಾಡಿ ಬಂದಿದ್ದೇವೆ ಸರ್? 2 ಅವರ್ ಆಯ್ತು ನಿಂತು. ನಮ್ಮನ್ನು ಆಳುವಂತ ಪ್ರಧಾನಿಗಳನ್ನ ನೋಡ್ಬೇಕು ಅಂತ ಬಂದಿದ್ದೀವಿ. ಒಮ್ಮೆನಾದ್ರೂ ಭಾರತ ಪ್ರಧಾನಿಗಳನ್ನ ನೋಡ್ಬೇಕನ್ನೋ ಆಸೆ. ನೋಡ್ತಾ ಇದ್ದೀವಿ ಬಹಳ ಹತ್ತಿರದಿಂದ. ಇದೆ ಫಸ್ಟ್ ಟೈಮ್ ನೀವು ನೋಡ್ಲಿಕ್ಕೆ? ಫಸ್ಟ್ ಟೈಮ್ ನೋಡ್ತಾ ಇರೋದು, ಖುಷಿ ಆಗುತ್ತೆ. ಅಲ್ಲ, ಇಲ್ಲಿ ಹತ್ತಿರದಲ್ಲಿ ಕೆಳಗಿಳಿದು ಕಾರಿಂದ ಕೆಳಗಿಳಿದು ಹತ್ತಿರವರೆಗೂ ಬಂದು ಭೇಟಿ ಮಾಡಬಹುದು ಅಂತ ಅನ್ಸುತ್ತೆ. ಅದೃಷ್ಟ ಸರ್ ಅದು. ಇಲ್ಲಿ ಜಾಗ ಸಿಕ್ಕಿದೆ ಅಂದ್ರೆ ಅದೇ ಒಂದು ಅದೃಷ್ಟ. ದೇವ್ರ ದರ್ಶನ ಆದಂಗೆ. ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ಹುಬ್ಬಳ್ಳಿಲಿಂದ ಉಣ್ಕಲ್. 2 ತಾಸು ಆಯ್ತು, ಹ್ಯಾಂಡಿಕ್ಯಾಪ್ಟ್ ಇದೆ ನಾನು. 2 ತಾಸು ಆಯ್ತು ನಿಂತು ಮೋದಿ ನೋಡ್ಬೇಕನ್ನೋ ಖುಷಿ ನನಗೆ. ಮೋದಿ ನೋಡಿ ಹೋಗ್ಬೇಕನ್ನೋ ಮಳೆ ಹಚ್ಕೊಂಡು ನಿಂತಾನೆ. ಅಲ್ಲಿಂದ ನಡ್ಕೊಂತ ಬಂದು ಕುಂತಾನೆ. ನಡ್ಕೊಂತ ನೋಡಿ ನಿಂದಿರ್ಬೇಕು, ಮೋದಿ ನೋಡ್ಬೇಕನ್ನೋ ಆಸೆ ಭಾಳ ಐತೆ ನಮಗ. ಸಣ್ಣ ಹುಡುಗರೆಲ್ಲ ಬಂದಾರ, ಹ್ಯಾಂಡಿಕ್ಯಾಪ್ಟ್ ನಿಂತಾರ. 2 ತಾಸು ಆಯ್ತು ಬಿಸಿಲಾಗಿ ನಿಂತ ನೋಡ್ಬೇಕು ಅನ್ನೋ ಆಸೆ ಐತೆ ಸರ್, ಅಷ್ಟೇ. ಏನ್ರಿ, ಯಾಕೆ ಇಷ್ಟ ರೀ ಮೋದಿ ಅಂದ್ರೆ? ಏನ್ ಕಾಯಕ ಯೋಗಿ ಅಂತ ಏನಂತಾರಿ? ಮೋದಿ ಅಂದ್ರೆ ಇಷ್ಟ ಸರ್. ಮೋದಿ ಅಂದ್ರೆ ಚಿಕ್ಕ ಮಗುಗೂ ಇಷ್ಟ. ಯಾಕಂದ್ರೆ ಮೋದಿ ಮಾಡೋ ಕಾಯ್ದೆ ಯಾವ್ದು ಮಾಡಿಲ್ಲ, ಯಾರು ಮಾಡಿಲ್ಲ ಇನ್ನೂ ತನಕ. ಅವ್ರಂದ್ರೆ ಬಹಳ ಇಷ್ಟ. ಬಹಳ
ಬಹಳ ಜನ ಹಿರಿಯರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಎಲ್ಲಿಂದ ಬಂದಿದ್ರಿ ಯಜಮಾನ್ರಿ? ಬೈಲಹೊಂಗಲ ತಾಲೂಕು ದೊಡ್ಡವಾಡ ಅಂತ ಬಂದೇವ್ರಿ. ದೊಡ್ಡವಾಡ ಅಂತ ಬಂದೇವ್ರಿ. ನಮಗ ಏನಾಗೈತೆ ಅಂತಂದ್ರ 10 ಕಿಲೋ ಅಕ್ಕಿ ಕೊಡ್ತಿದ್ರ ಕಡು ಬಡವರಿಗೆ ಅದು ಏನಾಗತ್ತೈತೆ 5 ಕಿಲೋ ಮಾಡ್ಯಾರಲ್ಲ, ಅದ ತಿಂಗಳ 600 ರೂಪಾಯಿ ಪಗಾರ ಬರ್ತೈತಿ. ಅದ್ರ ಸಲುವಾಗಿ ಐತಲ್ಲ ಬಡವರು ಓದ್ತಲ್ಲ ತೊಂದ್ರೆ ಆಗ್ತೈತೆ. ಅದ್ರ ಸಲುವಾಗಿ 10 ಕಿಲೋ ಅಕ್ಕಿನ ಮಾಡಂತ ಹೇಳ್ರಿ. ಮುಂದೈತಲ್ಲ ಈ ಮಣಿ ಬಿದ್ದಾವ, ಮಳೆ ಹೆಚ್ಚು ಕಾಸ ಮಣಿ ಬಿದ್ದಾವಲ್ಲ, ಆ ಬಿಲ್ ಎಲ್ಲ ಆಯ್ತಲ್ಲ ಪಂಚಾಯತ್ ಗ್ರಾಮೀಣ ಪಂಚಾಯತ್. ತಾವು ಎಲ್ಲಿಂದ ಬಂದಿರ್ರಿ? ಧಾರವಾಡ ತಾಲೂಕು ಕಲಿಕೆಯಿಂದ ಬಂದಿದ್ದೀವಿ. ಹೆಚ್ಚಿನ ಅಭಿಮಾನ ಸರ್. ಅವ್ರ ಭಾರತದ ಒಂದು ರತ್ನ ಅಂತ ಹೇಳಿಕ್ಕೂ ತಪ್ಪೇನಿಲ್ಲ ಸರ್. ಇನ್ನು ಬಹಳ ಜನ ಕಡೆ ನನ್ನ ಬಲಭಾಗಕ್ಕೂ ಕೂಡ ನೋಡ್ತಾ ಹೋದ್ರೆ ನಿಮಗೆ ಎಷ್ಟು ಜನ, ಸಾಕಷ್ಟು ಜನ ಮೋದಿ ಭಾವಚಿತ್ರಗಳನ್ನ ಹಿಡ್ಕೊಂಡು ಮೋದಿ ಮೋದಿ ಅಂತೇಳಿ ಜಯಘೋಷನ್ನ ಆಗ್ತಾ ಇದ್ದಾರೆ. ಎಲ್ಲಿಂದ ಬಂದಿದ್ದೀರಿ ಸರ್? ಸರ್ ನಾವು ಧಾರವಾಡದಿಂದ ಬಂದಿದ್ದೀವಿ. ಧಾರವಾಡದಿಂದ ಅಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಅಮ್ಮಿನವಾಯಿಂದ ಬಂದಿದ್ದೀವಿ. ಮೋದಿ ನೋಡ್ಬೇಕಂತ ಭಾಳ ಜೋಶಿಂದ ಬಂದೇವ್ರಿ. ಏನು ಬರ್ಬೇಕಂತ ನಮ್ಗೆ ಇನ್ನೂ ಸ್ವಲ್ಪ ಏನು ಕ್ರೇಜ್ ಭಾಳ ಐತ್ರಿ. ಬಂದ್ರ ಲಗ ಅನುಕೂಲ ಆಕತಿ. ಯಜಮಾನ್ರೆ ತಾವು ಎಲ್ಲಿಂದ ಬಂದಿರ್ರಿ? ನಿಮ್ನ ಕೇಳ್ತಾರ್ರಿ. ಮದಿಕಬ್ದಿಂದ ಬಂದೇವ್ರಿ. ಧಾರವಾಡ ಗ್ರಾಮೀಣದಿಂದ ಬಂದೇವ್ರಿ. ನಮ್ಮ ಹುಬ್ಳಿ ಧಾರವಾಡ ಗಂಡು ಮೆಟ್ಟಿನ ನಾಡಿಗೆ ನಮ್ಮ ಪ್ರಧಾನಿಯವರು ಬರ್ತಿರೋದು ನಮಗೊಂದು ಅತಿ ಹುಮ್ಮಸ ಸಂತೋಷದ ವಿಷಯ ಆಗಿದೆ. ಅವ್ರು ಯಾವಾಗ ಬರ್ತಾರೋ ಅನ್ನೋದು ದಾರಿ ಹಂಬಲದಿಂದ ಕಾಯ್ತಿದ್ದೇವೆ. ಸರಿಯಾಗಿ ಶರ್ಮಿತಾ 3:45ಕ್ಕೆ ಹುಬ್ಳಿ ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ 25 ನಿಮಿಷಗಳ ಕಾಲ ಟ್ರಾವೆಲ್ ಮಾಡ್ತಾರೆ. ಪ್ರತಿ ಕಿಲೋಮೀಟರ್ಗೂ ಕೂಡ ಒಂದೊಂದು ಸೆಂಟರ್, ಈ ರೀತಿಯಾದಂತ ಸೆಂಟರ್ಗಳನ್ನ ಬಂದು ಜನರ ಉತ್ಸಾಹವನ್ನ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಗಂಟೆಗಟ್ಲೆ ಆ ಬಿಸಿಲಲ್ಲಿ ಅವ್ರು ಕಾದು ನಿಂತಿದ್ದಾರೆ. ಉದ್ದೇಶ ಒಂದೇ, ನರೇಂದ್ರ ಮೋದಿ ಅವರನ್ನ ನೋಡ್ಬೇಕು ಅಂತ ಹೇಳಿ. ಪ್ರಮುಖವಾಗಿ 3 ಕಡೆ ಸ್ಟಾಪ್ ಅನ್ನ ಕೊಡ್ತಾರೆ ಆ ರ್ಯಾಲಿ ಮಧ್ಯದಲ್ಲಿ. ಅಲ್ಲಿ ನರೇಂದ್ರ ಮೋದಿ ಅವರು ಜನರತ್ತ ತೆರಳುತ್ತಾರೆ, ಕೈ ಬೀಸ್ತಾರೆ, ನಮಸ್ಕಾರ ಮಾಡ್ತಾರೆ. ಆ ಪ್ರಮುಖವಾದಂತ 3 ಪ್ರದೇಶ ಏನಿದೆ ಅವರು ಸ್ಟಾಪ್ ಮಾಡುವಂತ ರ್ಯಾಲಿಯಲ್ಲಿ ನಿಲ್ಲಿಸಿ ಜನರ ಹತ್ರ ಹೋಗೋದು, ಅಲ್ಲಿ ಎಸ್ಪೆಷಲಿ ಜನಸಂಖ್ಯೆ ಯಾವ ತರ ಇದೆ ಮತ್ತೆ ಸೆಕ್ಯೂರಿಟಿ ವೈಸ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಾದ್ರೆ ಹಂಪಿ. ಖಂಡಿತ ಶರ್ಮಿತಾ, ಆ 3 ಪ್ರಮುಖವಾದಂತ ಸ್ಥಳಗಳು, ಯಾಕಂದ್ರೆ ಹುಬ್ಳಿ ಏರ್ಪೋರ್ಟ್ ಇಂದ ವೇದಿಕೆವರೆಗೂ ಕೂಡ ಇರುವಂತದ್ದು 8 ಕಿಲೋಮೀಟರ್. ಅದರಲ್ಲಿ ಪ್ರತಿ ಕಿಲೋಮೀಟರ್ಗೂ ಕೂಡ ಒಂದೊಂದು ಸೆಂಟರ್ ಪಾಯಿಂಟ್ ಗಳನ್ನ ರೀತಿಯಾಗಿ ಮಾಡಿದ್ದಾರೆ. ಈ ರೀತಿ ಏನು ಸೆಂಟರ್ ಪಾಯಿಂಟ್ಗಳು, ಆದ್ರೆ ಅದರಲ್ಲಿ 3 ಪ್ರಮುಖವಾದಂತಹ ಕೇಂದ್ರಗಳು ಬರ್ತದೆ. ಹೊಸೂರು ಕ್ರಾಸ್, ಈಗ ನಾನು ನಿಂತಿದ್ದೀನಿ ಈ ಹೊಸೂರು ಕ್ರಾಸ್ ಅಲ್ಲಿ, ಯಾಕಂದ್ರೆ ನಿಮಗೆ ಸುತ್ತಲೂ ಕೂಡ 4 ಕಡೆಗೆ ರಸ್ತೆಗಳಿದಾವೆ. ಬಹಳಷ್ಟು ಜನ ಈಗಾಗಲೇ ಮೋದಿಯ ಫ್ಯಾನ್ಸ್ ಇರೋದು, ಅಭಿಮಾನಿಗಳಿರೋದು, ಬಿಜೆಪಿ ಕಾರ್ಯಕರ್ತರು, ಯುವ ಜನರು, ಸಾರ್ವಜನಿಕರು, ಹೀಗೆ ಪ್ರತಿಯೊಬ್ಬರು ಕೂಡ ಭಾಗವಹಿಸಿದ್ದಾರೆ. ಯಾವ ರೀತಿಯಾಗಿ ಬ್ಯಾರಿಕೇಡ್ ಆಚೆಗೆ ಒಬ್ರು ಕೂಡ ಬರುವಂತಿಲ್ಲ. ಎಲ್ಲ ಪೊಲೀಸ್ ಸಿಬ್ಬಂದಿ ಸರ್ಪಗಾವಲು ಯಾವ ರೀತಿ ಇದೆ ಅಂತ ಹೇಳಿ. ಇದು ಹೊರತುಪಡಿಸಿದಂತೆ ಕೋರ್ಟ್ ರಸ್ತೆಯ ಮುಂಭಾಗದಲ್ಲಿ ಅಲ್ಲೂ ಕೂಡ ಸೇಮ್ ಇದೇ ರೀತಿಯಾದ ವ್ಯವಸ್ಥೆಯನ್ನ ಮಾಡಿದರೆ ಅಲ್ಲೂ ಕೂಡ ಬರಬಹುದು ಅಂತ ಹೇಳಿ. ಇನ್ನೂ ಒಂದು ಪ್ರಮುಖವಾದಂತ ರಸ್ತೆ ಇರೋದು, ಅಂದ್ರೆ ಅಲ್ಲಿ ಮೋದಿ ಅವರು ಆಗಮಿಸಿ ಮಾತಾಡಿಸಬಹುದು ಅಥವಾ ಹತ್ತಿರದಿಂದ ಭೇಟಿ ಮಾಡಬಹುದು ಅಂತ ಹೇಳಿ KSRTCಯ ಬಸ್ ನಿಲ್ದಾಣ ಏನಿದೆ ಆ ಮುಂಭಾಗದಲ್ಲಿ ಬಂದು ಮಾತಾಡಿಸಬಹುದು ಅಥವಾ ತುಂಬಾ ಹತ್ತಿರದಿಂದ ಭೇಟಿ ಮಾಡಬಹುದು ಅಂತ. ಈ 3 ಪ್ರಮುಖವಾದಂತ ಸ್ಥಳಗಳೇನಿದಾವೆ ಅವು ಬಹಳ ಪ್ರಮುಖ ಅಟ್ರಾಕ್ಷನ್ ಸ್ಥಳಗಳಾಗಿರೋದು. ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅದರಲ್ಲಿ ನಾನು ಒಂದು ಸ್ಥಳದಲ್ಲಿರೋದು ಹೊಸೂರು ಕ್ರಾಸ್ ಅಲ್ಲಿ. ನೋಡಬಹುದು ನಿಮಗೆ ಬಿಲ್ಡಿಂಗ್ ಮೇಲೇನೂ ಕೂಡ ಬಹಳಷ್ಟು ಜನ ಅಭಿಮಾನಿಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ. ಬಿಜೆಪಿಯ ಪಕ್ಷದ ಧ್ವಜಗಳನ್ನು ಹಿಡ್ಕೊಂಡು ಪತಾಕೆಯನ್ನು ಹಾರಿಸ್ತಾ ಇದ್ದಾರೆ. ಬಹುತೇಕರು ಎಲ್ಲರಲ್ಲೂ ಕೂಡ ನಿಮ್ ಮಹಿಳೆಯರು ಎಲ್ಲರೂ ಕೂಡ ಅವ್ರನ್ನ ಮಾತಾಡ್ಸಂತ ಪ್ರಯತ್ನನೂ ಕೂಡ ಪಡ್ತೀನಿ. ಅವರೆಲ್ಲರೂ ಮೋದಿಯ ಭಾವಚಿತ್ರಗಳನ್ನ ಹಿಡ್ಕೊಂಡು ಮೋದಿಯನ್ನ ಬರಮಾಡಿಕೊಳ್ಳಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಮೇಡಮ್, ತಾವು ಎಲ್ಲಿಂದ ಬಂದಿದ್ದೀರಿ? ಮೋದಿ ಅವ್ರ ಬಗ್ಗೆ ಹೇಳೋದಾದ್ರೆ. ನಾವು ಉಣಕಲ್ಲಿಂದ ಬಂದಿದ್ದೇವ್ರಿ. ಯಾವಾಗೂ ಮೋದಿನೇ ಬರ್ಬೇಕ್ರಿ. ಈ ರೀತಿ ಪದೇ ಪದೇ ಬರಬೇಕು ಅಂತೀರಾ ಇಂಥ ಕಾರ್ಯಕ್ರಮಗಳಿಗೆ? ಯಾವಾಗೂ ಇರೋ ಮಠನು ಮೋದಿನೇ, ಹೋಗೋದೇ ಇಲ್ಲ ರೀ. ಕಾಂಗ್ರೆಸ್ ಹೋತ್ರಿ ಇನ್ಮ್ಯಾಗ. ಓಕೆ, ತಾವು ಸರ್? ನಮ್ದಿದೆ ಲೋಕಲ್ ಹುಬ್ಳಿ. ಈಚ್ ಅಂಡ್ ಎವ್ರಿ ಟೈಮ್ ಮೋದಿನೇ ಆರಿಸ್ ಬರ್ಬೇಕಂತ ನಮ್ಮ ಆಸೆ. ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ನಾವು ಚಿತ್ರದುರ್ಗದಿಂದ ಬಂದಿದ್ವಿ. ಕಾಯ್ತಾ ಇದೀವಿ, ನಾವು ಮೋದಿಗೋಸ್ಕರ ಕಾಯ್ತಾ ಇದೀವಿ. ನೋಡೋಕ್ಕೋಸ್ಕರ ಲಕ್ಷಾಂತರ ಜನ ಕಾಯ್ತಾ ಇದಾರೆ. ಬೇಗ ಬರ್ಬೇಕಂತ ಕೇಳ್ಕೊಳ್ತಾ ಇದೀವಿ ನಾವು. ಇದು ಫಸ್ಟ್ ಟೈಮ್ ನೀವು ಈ ಹಿಂದೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ನೀವು ಬಂದಿದ್ರ? ನಾವು ರಾಜ್ಯದಲ್ಲಿ ಸಿಎಂ ಕಾರ್ಯಕ್ರಮಗಳು ಮಾಡಿದ್ವಿ, ನೋಡಿದ್ವಿ. ಆದ್ರೆ ಪ್ರಧಾನಿಗೋಸ್ಕರ ಕಾಯ್ತಿರೋದು ಇದೆ ಫಸ್ಟ್. ಕಾಯ್ತಾ ಇದೀವಿ, ನೋಡೋಕ್ಕೋಸ್ಕರ ಬರ್ಲಿ ಅಂತ ವೇಟ್ ಮಾಡ್ತಾ ಇದೀವಿ. ನಾವು ಇಲ್ಲಿ ಲೋಕಲ್, ಇಲ್ಲಿ ಸುಮಾರು 2 ಗಂಟೆ ಟೈಮ್ ಆಯ್ತು, ಕಾಯ್ತಾ ಇದ್ದೇವೆ. ನೋಡ್ತಾ ನಮಗೆ ಮೋದಿ ಅಂದ್ರೆ ಬಹಳ ಅಭಿಮಾನ.
ಅಭಿಮಾನ ಇಟ್ಕೊಂಡು ಬಹಳಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರು ಕೂಡ ಇದ್ದಾರೆ. ಸಹಜವಾಗಿ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿ ಗೆಲ್ಬೇಕು ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಒಟ್ಟಾರೆಯಾಗಿ ನೋಡೋದಾದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ತುಂಬಾ ಬಿಸಿಲಿದೆ ಶರ್ಮಿತಾ. ಆದ್ರೂ ಕೂಡ 2-3 ಗಂಟೆಯಿಂದನೂ ಕೂಡ ಕಾದು ಮೋದಿ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಬಹುದಲ್ಲ, ಅವಕಾಶ ಸಿಗುತ್ತೆ ಅಂತೇಳಿ ಮಹಿಳಾ ಅಭಿಮಾನಿಗಳು ಎಲ್ಲರೂ ಕೂಡ, ಸಾರ್ವಜನಿಕರು ಎಲ್ಲರೂ ಕೂಡ ಮಕ್ಕಳ ಸಮೇತ ಆಗಮಿಸಿರೋದು ಮತ್ತೊಂದು ವಿಶೇಷ. ಥ್ಯಾಂಕ್ ಯು ಶರಣಪ್ಪ ಈ ಕ್ಷಣದ ಅಪ್ಡೇಟ್ಸ್ಗೆ. ಮೋದಿ ಆಗಮನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಹುಬ್ಬಳ್ಳಿಯಲ್ಲಿ ನರೇಂದ್ರ ಮೋದಿ ಅವರ ಮೇನಿಯಾಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ 26ನೇ ರಾಷ್ಟ್ರೀಯ ಯುವ ಜನೋತ್ಸವದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಿರೋದ್ರಿಂದ, ಎಸ್ಪೆಷಲಿ ಇವತ್ತು ಮೆಗಾ ರ್ಯಾಲಿ ನಮ್ಮ ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ನಡೀತಿರೋದ್ರಿಂದ ಅವರು ನೋಡಬೇಕು ಅಂತ ವಿದ್ಯಾರ್ಥಿಗಳು ಬಂದಿದ್ದಾರೆ. ಸಾಗರೋಪಾದಿಯಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರೆಲ್ಲ ಬಂದಿದ್ದಾರೆ. ಸೊ ನಾವಾಗಲೇ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ ಯಾವ ರೀತಿಯಾಗಿ ಜನರು ಇದ್ದಾರೆ. ಇಡೀ ಒಂದು ಹುಬ್ಬಳ್ಳಿ ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದಲೂ ಈ ಕಾರ್ಯಕ್ರಮಕ್ಕೆ ಜನರು ಬಂದಿದ್ದಾರೆ. ಹಾಗಾಗಿ ಅಲ್ಲಿನ ಎಲ್ಲಾ ರೀತಿಯಾದಂತಹ ಮಾಹಿತಿನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಮೋದಿಗೆ ರೆಡಿ ಆಗಿದೆ ಏಲಕ್ಕಿ ಹಾರ, ಏಲಕ್ಕಿ ಪೇಟ. ಮೋದಿ ಪ್ರಮಾಣ ವಚನಕ್ಕೂ ಏಲಕ್ಕಿ ಹಾರವನ್ನ ಮಾಡಿದ್ದ ಅಭಿಮಾನಿಯೇ ಮೋದಿಗಾಗಿ ಏಲಕ್ಕಿಯ ಮಾಲೆಯನ್ನ ಮಾಡಿದ್ದಾರೆ. ಉಸ್ಮಾನ್ ಸಾಬ್ ಅವರು 4 ಅಡಿ ಎತ್ತರದ ಏಲಕ್ಕಿ ಮಾಲೆ ರೆಡಿಯಾಗಿದೆ. 7,000 ಮೌಲ್ಯದ ಏಲಕ್ಕಿ ಹಾರವನ್ನ ಮಾಡಿದ್ದು ಹಾವೇರಿಯ ಉಸ್ಮಾನ್ ಸಾಬ್ ಅವರು ಇದನ್ನ ರೆಡಿ ಮಾಡಿದ್ದಾರೆ. ಹಾರ ಹಾಗೇನೆ ಪೇಟ ಇವೆರಡನ್ನು ಕೂಡ ಉಸ್ಮಾನ್ ಸಾಬ್ ಅವರು ರೆಡಿ ಮಾಡಿದ್ದಾರೆ. ಈ ಮೂಲಕ ಈಗ ಭವ್ಯ ಸ್ವಾಗತ ಒಂದು ಕಡೆಯಾದ್ರೆ, ಯಾವ ರೀತಿಯಾಗಿ ಏಲಕ್ಕಿಯಿಂದನೇ ಮಾಡಿರುವಂತಹ ಹಾರ ಪೇಟವನ್ನ ಸ್ಪೆಷಾಲಿಟಿಯನ್ನ ಹೇಳ್ಬಿಡೋಣ ನವಿತಾ. ಈ ಏಲಕ್ಕಿ ಹಾರ ಇರೋದ್ರಿಂದ ಸಹಜವಾಗಿ ಆ ಸುವಾಸನೆ ಅಂತೂ ಅದು ಘಮ್ ಅಂತ ಇರುತ್ತೆ ಏಲಕ್ಕಿ. ಜೊತೆಗೆ ಇದನ್ನ ಮಾಡಿದ ಮೇಲೆ ಅವ್ರಿಗೊಂದು ಆಸೆ ಇತ್ತು ಉಸ್ಮಾನ್ ಸಾಬ್ ಅವರಿಗೆ, ಇದನ್ನ ನರೇಂದ್ರ ಮೋದಿ ಅವ್ರಿಗೆ ಹೆಂಗಾದ್ರೂ ಮಾಡಿ ತಲುಪಿಸ್ಬೇಕು, ನಾನು ಅವ್ರ ಅಭಿಮಾನಿ ಅಂತ ಹೇಳಿ. ಈಗ ಕಂದಾಯ ಇಲಾಖೆ ಅಧಿಕಾರಿಗಳೇ ಅದನ್ನ ಮೋದಿ ತನಕ ತಲುಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇವರು ಹಾವೇರಿಯವರು ರೆಡಿ ಮಾಡಿ ಅದನ್ನ ಈಗ ಹುಬ್ಬಳ್ಳಿಗೆ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಏಲಕ್ಕಿ ಹಾರ ಹಾಗೇನೆ ಪೇಟ ರೆಡಿ ಮಾಡಿರುವಂತಹ ಉಸ್ಮಾನ್ ಸಾಬ್ ಅವರನ್ನ ನಮ್ಮ ಹಾವೇರಿ ಪ್ರತಿನಿಧಿ ರಮೇಶ್ ಮಾತಾಡಿಸಿದ್ದಾರೆ, ನೋಡೋಣ. ಇಂದು ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಯುವ ಜನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಈ ವೇಳೆ ಲಕ್ಷಾಂತರ ಜನರನ್ನ ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಹಾಗೆ ಹಾವೇರಿಯಿಂದ ಕೂಡ ವಿಶೇಷವಾಗಿರ್ತಕ್ಕಂಥ ಗಿಫ್ಟ್ ಒಂದು ಅವರಿಗೆ ಈಗಾಗಲೇ ಹೋಗಿದೆ. ಹಾಗಾದ್ರೆ ಆ ಗಿಫ್ಟ್ ಏನು ಎಂಬುದ್ರ ಬಗ್ಗೆ ನಾನು ನಿಮಗೆ ಮಾತನಾಡಿಸ್ತಾ ಹೋಗ್ತೀನಿ, ಜೊತೆಗೆ ತೋರಿಸ್ತಾನು ಕೂಡ ಹೋಗ್ತೀನಿ. ಇಲ್ಲಿ ಏನೋ ಒಂದು ನಾವು ಒಂದು ಅಂಗಡಿಯಲ್ಲಿ ಇದ್ದೀವಿ. ಹಾವೇರಿ ಅಂದ್ರೆ ಫಸ್ಟ್ ಫೇಮಸ್ ಆಗುವಂತ ನಮಗೆ ತಲೆಗೆ ಬರುವಂತದ್ದು ಏನು ಅಂತಂದ್ರೆ, ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು ಏನಂತಂದ್ರೆ ಏಲಕ್ಕಿ ಮಾಲೆ. ಸೊ ಇಲ್ಲಿ ಏನು ಇದು ಕಾಣ್ತಾ ಇದೆ, ಸುಮಾರು ಒಂದು 4 ಅಡಿ ಉದ್ದದ ಈ ಒಂದು ಏಲಕ್ಕಿ ಮಾಲೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಕೊರಳನ್ನ ಸೇರ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇನ್ನು ಕೆಲವು ಗಂಟೆಗಳಲ್ಲಿ ಈಗ ನರೇಂದ್ರ ಮೋದಿ ಅವರು ಈಗಾಗಲೇ ಆಗಮಿಸ್ತಾ ಇದ್ದಾರೆ ಹುಬ್ಬಳ್ಳಿಗೆ. ಹಾವೇರಿಯಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆದಿರುವಂತಹ ಏನು ಉಸ್ಮಾನ್ ಸಾಹೇಬ್ ಪಟೇಲ್ಗಾರ್ ಏನಿದ್ದಾರೆ ಅವರು ಈ ಒಂದು ಮಾಲೆಯನ್ನು ಈಗಾಗಲೇ ತಯಾರು ಮಾಡಿರುವಂತದ್ದು. ವೈಶಿಷ್ಟ್ಯತೆ ಇದೆ ಆ ಮಾಲೆ ಬಗ್ಗೆ ಅಂತ ನಾ ಕೇಳ್ತಾ ಹೋಗ್ತೀನಿ. ಸರ್, ಇವಾಗ ಏಲಕ್ಕಿ ಮಾಲೆ ತಯಾರು ಮಾಡಿದ್ರಿ ಪ್ರಧಾನಮಂತ್ರಿಗಳಿಗೆ, ಇವತ್ತು ಹುಬ್ಬಳ್ಳಿಗೆ ಬರ್ತಾ ಇದ್ರೆ, ಏನಿದೆ ಅದ್ರ ವಿಶೇಷತೆ, ಯಾವ ರೀತಿ ಮಾಡಿದ್ರಿ ಅಂತ? ನೋಡ್ರಿ ಸಾಹೇಬ್ರ, ಏಲಕ್ಕಿ ಮಾಲೆ ಅಂದ್ರೆ ವಿಶೇಷ ಅದ್ರದ್ದು ಏನಂದ್ರೆ, ಅದಕ್ಕೆ ನಾವು ಹಾಕೋದು ಸ್ಪೆಷಲ್ ಆಗಿ ಮುತ್ತಿನ ಗುಂಡೆ, ಆಮೇಲೆ ಏಲಕ್ಕಿ, ಬಂಗಾರದ ಮುತ್ತುಗಳು, ಏಲಕ್ಕಿ ಸ್ಪೆಷಲ್ ಏಲಕ್ಕಿ ಇರ್ತೈತೆ ನಮ್ಮ ಕಡೆ, ಅದು ಏಲಕ್ಕಿ ಹಾಕ್ತೇವೆ. ಮೋದಿ ಅವ್ರ ಕಳಿಸಿದ್ದೈತೆ ಅದು ಮಾಲಿಗೆ ಸ್ಪೆಷಲ್ ಆಗಿ ಮೋದಿ ಸಾಹೇಬ್ರ ಸಲುವಾಗಿ ಮಾಡಿದ್ದೈತೆ. ಎಷ್ಟು ಅಡಿ ಉದ್ದ, ಏನೇನ್ ಹಾಕಿರಿ? 4.5 ಫೂಟ್ ಉದ್ದ ಐತ್ರಿ ನಾವು. ಅದ್ರೊಳಗೆ ಅದಕ್ಕೆ ರಿಂಗ್ ರಿಂಗ್ ಒಳಗೆ ಅದಕ್ಕೂ ಏಲಕ್ಕಿ ಅಂಟಿಸಿವಿ. ಅವಳಕ್ಕೆ ಮುತ್ತ ಅದಾವು, ಅವಳಿಗೆ ಸಣ್ಣ ಸಣ್ಣ ಸ್ಟಾರ್ ಅದಾವು. ಈ ಸ್ಪೆಷಲ್ ಆಗಿ ಏಲಕ್ಕಿ ಸಾಹೇಬ್ರ ಸಲುವಾಗಿ ಅಂದ್ರೆ ಸ್ಪೆಷಲ್ ಮೋದಿ ಸಾಹೇಬ್ ಸ್ಪೆಷಲ್ ಆಗಿ ಮಾಡಿ ಕಲರ್ 2 ಕಲರ್ ಮಾಡಿ ಕರ್ನಾಟಕದ ಕಲರ್ ಮಾಡಿ ಫಸ್ಟ್ ಕ್ಲಾಸ್ ಕಲರ್ ಮಾಡಿ ಕಳಿಸಿದ್ದಾರೆ ಸಾಹೇಬ್ರಿಗೆ. ಓಕೆ, ಈ ಹಿಂದೆನೂ ಕೂಡ ಏನಂತಂದ್ರೆ ಮೋದಿ ಅವರು ಮೊದಲು ಪ್ರಧಾನಮಂತ್ರಿಗಳಾದಾಗ ಇಲ್ಲಿಂದಲೇ ಏನೋ ಮಾಲೆ ಹೋಗಿತ್ತಂತ, ನೀವೇ ತಯಾರು ಮಾಡಿದ್ರಿ, ಹೌದಾ? ಹೌದು, ಸ್ಪೆಷಲ್ ಆಗಿ ಸಾಹೇಬ್ರ ಸಲುವಾಗಿ. ಇಲ್ಲಿ ನಮ್ಮ ಅವರೆಲ್ಲ ಇವ್ರು ಅದಾರ, ನಮ್ಮ MP ಸಾಹೇಬ್ರು ಅದಾರ, ಅವರು ನಮ್ಮ ಉದಯ ಸಾಹೇಬ್ರು ಅವರೆಲ್ಲ ಇಲ್ಲಿಂದ ಹಾವೇರಿ ಏಲಕ್ಕಿ ಬಂದು ಡೆಲ್ಲಿಗೆ ಹೋದ್ರು. ಮೋದಿ ಸಾಹೇಬ್ರ ಕೊಳ್ಳಾಗ ನಮ್ಮ ಮಾಲೆ ಇಟ್ಕೊಂಡು ಅವ್ರ ನಮ್ಗೆ ಎಷ್ಟು ಖುಷಿ ಆಗ್ತದೆ. ಸೊ ಇದಿಷ್ಟು ರಾಜ್ಯ ಪ್ರಶಸ್ತಿ ಪಡೆದಿರುವಂತಹ ಏನು ಉಸ್ಮಾನ್ ಹುಬ್ಬಳ್ಳಿ ಏರ್ಪೋರ್ಟ್ಗೆ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಭರ್ಜರಿಯಾಗಿ ಅವರಿಗೆ ಸ್ವಾಗತವನ್ನ ರಾಜ್ಯ ನಾಯಕರು ಕೋರಿದ್ದಾರೆ. ಯಾಕಂದ್ರೆ 11 ವರ್ಷಗಳ ಬಳಿಕ ನಮ್ಮ ರಾಜ್ಯದಲ್ಲಿ ರಾಷ್ಟ್ರೀಯ ಯುವ ಜನೋತ್ಸವ ನಡೀತಾ ಇದೆ. ಹಾಗಾಗಿ ನರೇಂದ್ರ ಮೋದಿ ಅವರು ಒಂದು ಸ್ಪೆಷಲ್ ಅಟ್ರಾಕ್ಷನ್ ರೀತಿ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಗವರ್ನರ್, ಸಿಎಂ ಹಾಗೇನೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಕೆಲವು ಗಣ್ಯರು ಮಾತ್ರ ಅವ್ರು ಬರ್ತಾ ಇದ್ದಂತೆ ಏರ್ಪೋರ್ಟ್ ಅಲ್ಲಿ ಬರಮಾಡ್ಕೊಂಡಿದ್ದಾರೆ. ಧಾರವಾಡದ ಪೇಡ ತಿನ್ನಿಸಿ
ಅವರಿಗೆ ಸ್ವಾಗತವನ್ನ ಕೋರಿದ್ದಾರೆ. ಈಗ ಏರ್ಪೋರ್ಟ್ ನಿಂದ ರೈಲ್ವೆ ಮೈದಾನದವರೆಗೆ 8 ಕಿಲೋಮೀಟರ್ ನರೇಂದ್ರ ಮೋದಿ ಅವರು ಮೆಗಾ ರೋಡ್ ಶೋ ಅನ್ನ ನಡೆಸ್ತಾರೆ. ರಸ್ತೆಯ ಇಕ್ಕೆಲಗಳಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು, ವಿದ್ಯಾರ್ಥಿಗಳು ಎಲ್ಲರೂ ನಿಂತ್ಕೊಂಡು ನರೇಂದ್ರ ಮೋದಿ ಅವರನ್ನ ನೋಡಬೇಕು ಅಂತ ಗಂಟೆಗಟ್ಟಲೆ ಆ ಬಿಸಿಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಸರಿಯಾಗಿ 3 ಗಂಟೆ 40 ನಿಮಿಷಕ್ಕೆ ವಿಮಾನ ನಿಲ್ದಾಣದಿಂದ ಈ ರ್ಯಾಲಿ ಆರಂಭ ಆಗಬೇಕು. ಆಸ್ ಪರ್ ಪ್ಲಾನ್ ಒಂದು 20 ಮತ್ತೆ 25 ನಿಮಿಷ ಸಾಕಾಗುತ್ತೆ ರೈಲ್ವೆ ಮೈದಾನ ರೀಚ್ ಆಗೋದಕ್ಕೆ. ಸೊ ಅಲ್ಲಿ ರಾಷ್ಟ್ರೀಯ ಯುವ ಜನೋತ್ಸವದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ. ಇನ್ನು 8 ಕಿಲೋಮೀಟರ್ನ ಈ ಮಾರ್ಗದಲ್ಲಿ ರೋಡ್ ಶೋ ಮಧ್ಯದಲ್ಲೇ ಒಟ್ಟು 3 ಕಡೆಗಳಲ್ಲಿ ನರೇಂದ್ರ ಮೋದಿ ಅವರು ಕೆಳಗಿಳಿತಾರೆ ವಾಹನದಿಂದ. ಆ ರೋಡ್ ಶೋ ಮಧ್ಯದಲ್ಲಿ ಒಂದು ಸ್ಟಾಪ್ ಅಂತ ಕೊಡ್ತಾರೆ. ಜನರತ್ತ ತೆರಳಿ ಅವರಿಗೆ ಕೈ ಬೀಸ್ತಾರೆ, ನಮಸ್ಕಾರವನ್ನ ಮಾಡ್ತಾರೆ. ಬಹುಶಃ ಮಾತುಕತೆ ನಡೆಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಕೆಲವರ ಹತ್ರ ಆಯ್ದಂತ ವ್ಯಕ್ತಿಗಳ ಹತ್ರ ಅಂದ್ರೆ ಅಲ್ಲಿ ಹೇಳಕ್ಕಾಗಲ್ಲ, ರ್ಯಾಂಡಮ್ ಆಗಿ ಪಿಕ್ ಮಾಡಿ ಮಾತಾಡಿಸಿದ್ರು ಆಡಿಸಬಹುದು. ಸೊ ಹಾಗಾಗಿ ಆ 3 ಪ್ರದೇಶಗಳಲ್ಲಿ ಜಾಗಗಳಲ್ಲಿ ವಿಶೇಷ ರೀತಿಯಲ್ಲಿ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಈಗ ವಿಮಾನ ನಿಲ್ದಾಣದಿಂದ ಹೊರಡ್ತಾರೆ. ಮಂಜುನಾಥ್ ನಗರ, ಹೊಸೂರು ಕ್ರಾಸ್, ಬಿಜೆಪಿ ಆಫೀಸ್ ಮತ್ತೆ ಹುಬ್ಬಳ್ಳಿಯ ಕೋರ್ಟ್ ಸರ್ಕಲ್, ಅಲ್ಲಿಂದ ನೇರವಾಗಿ ರೈಲ್ವೆ ಮೈದಾನಕ್ಕೆ ರೀಚ್ ಆಗೋದು. ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಒಂದು ಹೊಸೂರು ಕ್ರಾಸ್ ಅಲ್ಲಿ ಸ್ಟಾಪ್ ಕೊಡ್ತಾರೆ, ಮತ್ತೊಂದು ಬಿಜೆಪಿ ಆಫೀಸ್ ಅಲ್ಲಿ, ಮತ್ತೊಂದು ಕೋರ್ಟ್ ಸರ್ಕಲ್ ನಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು